Hello everyone, welcome back you all into the CAD Design in Kannada YouTube ಚಾನಲ್. ಪ್ರೀವಿಯಸ್ ಕ್ಲಾಸಲ್ಲಿ ಇಲ್ಲಿ ಕಾಣ್ತಾ ಇರುವಂತಹ ಈ ಒಂದು ಮಾಡೆಲ್ನ ಫೇಸಿಂಗ್ ಬಗ್ಗೆ ಡಿಸ್ಕಷನ್ ಮಾಡಿದ್ದೀವಿ, ರಫಿಂಗ್ ಬಗ್ಗೆ ಡಿಸ್ಕಷನ್ ಮಾಡಿದ್ದೀವಿ, ಅದೇ ರೀತಿ ಫಿನಿಶಿಂಗ್ ಬಗ್ಗೆ ಡಿಸ್ಕಷನ್ ಮಾಡಿದ್ದೀವಿ. ಸೊ ಇದರಲ್ಲಿ ಲಾಸ್ಟ್ ಸ್ಟೆಪ್ ಬಂದು ಗ್ರೂವಿಂಗ್ ಇದೆ. ಸೊ ನಿಮಗಿನ್ನ ಕ್ಲಿಯರ್ ಆಗಿ ಅಂಡರ್ಸ್ಟ್ಯಾಂಡ್ ಆಗಿ ನಾನು ಇಲ್ಲಿ ರಿವಾಲ್ವ್ ಆಪ್ಷನ್ಸ್ ಅನ್ನ ತಗೊತಾ ಇದ್ದೀನಿ. ಸೊ ನಾವು ಯಾವ ರೀತಿ ಮಾಡೆಲ್ ಅನ್ನ ಕ್ರಿಯೇಟ್ ಮಾಡ್ತಾ ಇದ್ದೀವಿ ಅಂತೇಳಿ ಇನ್ನ ನಿಮಗೆ ಕ್ಲಿಯರ್ ಆಗಿ ಅಂಡರ್ಸ್ಟ್ಯಾಂಡ್ ಆಗುತ್ತೆ. ಸೊ ಇಲ್ಲಿ ಪಾರ್ಷಲ್ ಅನ್ನ ಸೆಲೆಕ್ಷನ್ ಮಾಡ್ಕೊಳ್ಳಿ ಸ್ನೇಹಿತರೆ. ಪಾರ್ಷಲ್ ಸೆಲೆಕ್ಷನ್ ಮಾಡ್ಕೊಂಡು ಸೊ ಸ್ಟಾರ್ಟಿಂಗ್ ಲೈನ್ ಆ್ಯಂಡ್ ಅದೇ ರೀತಿ ಎಂಡ್ ಲೈನ್ ಅನ್ನ ಸೆಲೆಕ್ಷನ್ ಮಾಡ್ಕೊಂಡು ಓಕೆ ಮೇಲೆ ಕ್ಲಿಕ್ ಮಾಡಿ. ಸೊ ಇವಾಗ ಆಕ್ಸಿಸ್ ಆಫ್ ರೊಟೇಷನ್ ಅನ್ನ ಸೆಲೆಕ್ಷನ್ ಮಾಡ್ಕೊಂಡ್ರೆ ಇನ್ನ ನಿಮಗೆ ನಾವು ಕ್ರಿಯೇಟ್ ಮಾಡ್ತಾ ಇರುವಂತಹ ಮಾಡೆಲ್ ಇನ್ನ ಕ್ಲಿಯರ್ ಆಗಿ ಅಂಡರ್ಸ್ಟ್ಯಾಂಡ್ ಆಗುತ್ತೆ, ರೈಟ್? ಸೊ ಇಲ್ಲಿ ನೋಡ್ತಾ ಇರ್ಬೋದು, ಫಸ್ಟಿಗೆ ಫೇಸಿಂಗ್ ಆಪರೇಷನ್ ಇದೆ, ದೆನ್ ರಫಿಂಗ್ ಇದೆ, ಇದಾದ್ಮೇಲೆ ಫೇಸಿಂಗ್, ರಫಿಂಗ್ ಆ್ಯಂಡ್ ಫಿನಿಶಿಂಗ್ ಮೂರು ಆಪರೇಷನ್ ನಾವು ಪ್ರೀವಿಯಸ್ ಕ್ಲಾಸಲ್ಲಿ ಡಿಸ್ಕಷನ್ ಮಾಡಿದ್ದೀವಿ. ಸೊ ಇನ್ನೊಮ್ಮೆ ನಿಮಗೆ 2Dಯಲ್ಲಿ ಆ್ಯನಿಮೇಷನ್ ತೋರಿಸ್ಕೊಡ್ತೀನಿ, ಇನ್ನು ಕ್ಲಿಯರ್ ಆಗಿ ಅಂಡರ್ಸ್ಟ್ಯಾಂಡ್ ಆಗುತ್ತೆ. ಸೊ ನಮ್ಮ ಆನ್ಲೈನ್ ರೆಕಾರ್ಡೆಡ್ ಕ್ಲಾಸಸ್ಸಲ್ಲಿ ಇದರ ಬಗ್ಗೆ ಪ್ರತಿಯೊಂದು ಡೀಟೇಲ್ ಆಗಿ ನಾವು ಡಿಸ್ಕಷನ್ ಮಾಡಿದ್ದೀವಿ, ಇನ್ಕ್ಲೂಡಿಂಗ್ ಮಾಡೆಲ್ ಯಾವ ರೀತಿ ಡಿಸೈನ್ ಮಾಡ್ಕೊಬೇಕು, ಜಾವ್ ಸೆಟ್ಟಿಂಗ್ ಯಾವ ರೀತಿ ಮಾಡ್ಕೊಬೇಕು, ರೋಟರ್ ಸೆಟ್ಟಿಂಗ್ ಯಾವ ರೀತಿ ಮಾಡ್ಕೊಬೇಕು, ಈ ರೀತಿ ಎಲ್ಲ ಪ್ರತಿಯೊಂದು ಡಿಸ್ಕಷನ್ ಮಾಡ್ತಾ ಇದ್ದೀವಿ. ಸೊ ಇಲ್ಲಿ ನೋಡಿ, ಫಸ್ಟಿಗೆ ರಫಿಂಗ್ ಕ್ಲಿಯರ್ ಆಗಿ. ಸೊ ಇಲ್ಲಿ ನಮಗೆ ಗ್ರೂವಿಂಗ್ ಅನ್ನು ಅಪ್ಲೈ ಮಾಡಬೇಕು. ಅದಕ್ಕೆ ತನಗೆ ಎಷ್ಟು ಬೇಕು ರಫಿಂಗ್ಗೋಸ್ಕರ ಅದೇ ರೀತಿ ರಫಿಂಗ್ ಅಂದ್ರೆ ಸ್ಟೆಪ್ ಟೈಪ್ ತಗೊಂಡುತ್ತದೆ, ರೈಟ್? ಸ್ಟೆಪ್ ಟೈಪ್ ಮಾತ್ರ ರಫಿಂಗ್ ನಮಗೆ ತೆಗೆದುಕೊಳ್ಳುತ್ತೆ. ಸೊ ನೆಕ್ಸ್ಟ್ ನಮಗೆ ಇಲ್ಲಿ ನೋಡಿ ಎರಡು ಕಡೆ ಗ್ರೂವಿಂಗ್ ಅನ್ನ ಅಪ್ಲೈ ಮಾಡಬೇಕು. ಸೊ ಇವತ್ತು ನಾವು ಗ್ರೂವಿಂಗ್ ಅನ್ನ ಡೀಟೇಲ್ ಆಗಿ ನಿಮಗೆ ಎಕ್ಸ್ಪ್ಲನೇಷನ್ ಮಾಡ್ಕೊಡ್ತೀನಿ. ಸೊ ಫಸ್ಟ್ ನಾವು ಈ ಒಂದು ಗ್ರೂವಿಂಗ್ ಅನ್ನ ಡಿಸ್ಕಷನ್ ಮಾಡೋಣ, ಇದಾದ್ಮೇಲೆ ಸೆಕೆಂಡ್ ನಮಗೆ ಗ್ರೂವಿಂಗ್ ಅನ್ನು ಡಿಸ್ಕಷನ್ ಮಾಡೋಣ, ರೈಟ್? ಎರಡು ಸಿಂಪಲ್ ಆಗಿರುತ್ತೆ. ನೀವು ಕಂಟಿನ್ಯೂ ವಿಡಿಯೋನ ವಾಚ್ ಮಾಡಿ. ಏನಾದರೂ ಡೌಟ್ ಇದ್ರೆ ಸೊ ನಮ್ಮ ಆನ್ಲೈನ್ ರೆಕಾರ್ಡೆಡ್ ಕ್ಲಾಸಸ್ ಅನ್ನು ಜಾಯಿನ್ ಮಾಡಿ, ನಿಮ್ಗಿನ್ನ ಕ್ಲಿಯರ್ ಆಗಿ ಅಂಡರ್ಸ್ಟ್ಯಾಂಡ್ ಆಗುತ್ತೆ. ಸೊ ಇಲ್ಲಿ ನಾವು ಇವತ್ತು ಡಿಸ್ಕಷನ್ ಮಾಡ್ತಾ ಇರುವಂತಹ ಟೂಲ್ ಪಾತ್ ಬಂದು ಗ್ರೂವಿಂಗ್. ಸೊ ಇದೇ ರೀತಿ ನಾವು 1 by 1 ಟೂಲ್ ಪಾತ್ ಕೂಡ ಇಲ್ಲಿ ಕವರ್ ಆಗ್ತಾ ಇದೆ, ರೈಟ್? ಸೊ ಗ್ರೂವಿಂಗ್ ಅಲ್ಲಿ ನಾವು ಇವಾಗ ಚೈನ್ ಅನ್ನ ಸೆಲೆಕ್ಷನ್ ಮಾಡ್ಕೊತಾ ಇದೀವಿ. ಚೈನ್ ಬಂದು ಸಿಂಗಲ್ ಕಡೆ ಮಾಡೋದಕ್ಕೆ ಯೂಸ್ ಆಗುತ್ತೆ, ಅಂದ್ರೆ ಸಿಂಗಲ್ ಗ್ರೂವಿಂಗ್ ಮಾಡೋದಕ್ಕೆ. ಮಲ್ಟಿ ಲೈನ್ ತಗೊಂಡ್ರೆ ನಾವು ಅಟ್ ಎ ಟೈಮ್ ಎರಡು ಗ್ರೂವಿಂಗ್ ಅನ್ನು ಅಟ್ ಎ ಟೈಮ್ ಅಲ್ಲಿ ಮಾಡಬಹುದು. ಸೊ ಇಲ್ಲಿ ಪಾರ್ಷಲ್ ಸೆಲೆಕ್ಷನ್ ಮಾಡ್ಕೊಬೇಕು. ಪಾರ್ಷಲ್ ಸೆಲೆಕ್ಷನ್ ಮಾಡ್ಕೊಂಡು ಸ್ಟಾರ್ಟಿಂಗ್ ಅಂಡ್ ನೋಡಿ ಡೈರೆಕ್ಷನ್ ನಾವು ಚೇಂಜ್ ಮಾಡ್ಕೊಬೇಕು. ಇಲ್ಲಿ ರಿವರ್ಸ್ ಬಾಟಮ್ ಅಲ್ಲಿ ಇರಬೇಕು. ನಮಗೆ ಸ್ಟಾರ್ಟ್ ಆಗಿ ಇಲ್ಲಿಗೆ ಎಂಡ್ ಆಗ್ತಾ ಇದೆ ಅಂತೇಳಿ ಈ ರೀತಿ ತೋರಿಸ್ಕೊಬೇಕು. ದೆನ್ ಓಕೆ ಮೇಲೆ ಕ್ಲಿಕ್ ಮಾಡಿ, ಪ್ಯಾರಾಮೀಟರ್ಸ್ ಓಪನ್ ಆಗುತ್ತೆ. ಟೂಲ್ ಸೆಲೆಕ್ಷನ್ ಮಾಡಿ ನಮ್ಗೆ ಬೇಕಾಗಿರುವಂತಹ ಪ್ಯಾರಾಮೀಟರ್ಸ್ ಅಂತ ಕೊಡಿ, ಆಟೋಮೆಟಿಕ್ ನಮಗೆ ಗ್ರೂವಿಂಗ್ ಕಂಪ್ಲೀಟ್ ಆಗುತ್ತೆ, ರೈಟ್? ಏನಾದ್ರು ಡೌಟ್ ಇದ್ರೆ ಕೋರ್ಸ್ ಅನ್ನು ಜಾಯಿನ್ ಮಾಡಿ, ಅಲ್ಲಿ ನಾವಿನ್ನ ಡೀಟೇಲ್ ಆಗಿ ಡಿಸ್ಕಷನ್ ಮಾಡೋಣ. ಓಕೆ, ಥ್ಯಾಂಕ್ ಯು.